ಮಾಡ್ಕೊಳ್ಳಿ. ನೀವು ನನ್ನ ಸೋದರ ಮಾವ, ಕಂಸನ ಪ್ರತಿರೂಪ. ನೀವು ಅಕ್ಕನ ಮಕ್ಕಳನ್ನ ಉದ್ಧಾರ ಮಾಡಿದೀರಾ ನೋಡಿ. ಅದಕ್ಕೆ ನಿಮ್ಮ ಮೇಲೆ ಪ್ರೀತಿ ಗೌರವ ನಂಗೆ ಉಕ್ಕಿ ಬರಬೇಕು. ನನಗಿಂತ ನೀನು ತುಂಬಾ ಚಿಕ್ಕವಳಾದ್ರು ನನ್ನನ್ನು ಕ್ಷಮಿಸ್ಬಿಡು ಅಂತ ಕೇಳ್ಕೊತೀನಮ್ಮ. ನಾನು ಚಿಕ್ಕವಳು, ಅದಕ್ಕೆ ನಿಮ್ಗೇನು ಶಿಕ್ಷೆ ಕೊಡಕ್ಕಾಗಲ್ಲ. ಇಲ್ಲದೆ ಇದ್ದಿದ್ರೆ ಉಗ್ದು ನಿನ್ನ ಆಚೆ ಕಳಿಸ್ತಾ ಇದ್ದೆ. ಹೋಗೆ ಒಳಗೆ. ನಮ್ಮ ಕೈಯಲ್ಲಿ ಹೇಗಿದ್ದೀಯ ಅಕ್ಕ? ನೋಡಪ್ಪ, ನೋಡು ಹೇಗಿದ್ದೀನಿ ಅಂತ. ಸಾಯ್ದೆ ಇನ್ನು ಬದುಕಿದೀನಲ್ಲ, ನಾಳೆ ದಿನ ಸಾಯಿಸೋದಕ್ಕೆ ಏನಾದ್ರೂ ಮಾಡ್ಬೋದ ಅಂತ ಯೋಚನೆ ಮಾಡು. ಅಕ್ಕ, ನನಗೆ ಉಪಯೋಗ ಇಲ್ಲದೆ ಇರೋಂಥ ಕೆಲಸಕ್ಕೆ ಶಕ್ತಿ ಟೈಮು ಎರಡನ್ನೂ ಹಾಳು ಮಾಡೋದಲ್ಲ ಕಣೆ ನಿನ್ ತಮ್ಮ. ತಮ್ಮ ಅನ್ಬೇಡ ನೀನು. ಪಾಲಿಗೆ ಅವನು ಯಾವತ್ತೋ ಸತ್ತದ. ಏನೇ ಅಕ್ಕ ಹೀಗೆ ಹೇಳ್ತಾ ಇದೀಯಾ? ರಕ್ತ ಸಂಬಂಧ ಅನ್ನೋದು ಅಷ್ಟು ಸುಲಭವಾಗಿ ಸತ್ತೋಗ್ಬಿಡತ್ತ? ಏನೇ ಆದ್ರೂ ನನಗೆ ನೀನು, ನಿನಗೆ ನಾ. ಖಂಡಿತ ಇಲ್ಲ. ನನಗೆ ನೀನ್ ಬೇಡ. ನಿನ್ ಪಾಲಿಗೆ ನಾನಿಲ್ಲ. ಇನ್ನೂ ಒಬ್ಳು ಮಗಳಿದಾಳಕ್ಕ ನಿನಗೆ. ಸಾವಿತ್ರಿ ಏನೋ ಹೇಗೋ ಆಯ್ತು, ಸೆಟ್ಲ್ ಆಗ್ಬಿಟ್ಟು. ನಿನ್ನ ಕಡೆ ಮಗಳು ಇನ್ನೂ ಓದು ಮುಗಿಬೇಕು, ಮದುವೆ ಆಗ್ಬೇಕು, ಸಿಕ್ಕಾಪಟ್ಟೆ. ಅವಳ ಹಣೆ ಬರ ಹೇಗೋ ಆಗತ್ತೆ ಬಿಡು. ಕೆಲವರು ಕೆಟ್ಟ ದೃಷ್ಟಿ ಅವಳ ಮೇಲೆ ಬೀಳ್ದೆ ಇದ್ರೆ ಅದೇ ಸಾಕು. ದೃಷ್ಟಿ ಬೀಳದೆ ಇರೋದಕ್ಕೆ ಹೇಗಕ್ಕ ಸಾಧ್ಯ? ನಿನ್ ಮಗಳು ನೋಡೋದಕ್ಕೆ ಸಿಕ್ಕಾಪಟ್ಟೆ ಸುಂದರವಾಗಿ ಬೇರೆ ಇದ್ದಾಳೆ. ಈಗ ಕಾಲೇಜ್ ಮೆಟ್ಲಿಗೂ ಹತ್ತಾ ಇದ್ದಾಳೆ. ಮುಂದೊಂದ್ ದಿನ ಕೆಲ್ಸಕ್ಕೆ ಸೇರ್ಕೋತಾಳೆ. ಏನೇನೇನು ನನಗೆ ಯಾಕೋ ಬೇಕು ಅದೆಲ್ಲ? ಯಾಕೆ ಬೇಕು ಅಂತೀನಿ. ಕರೆದಿದ್ದಾರೆ, ಅದೇ ನಿನ್ ದೊಡ್ಡ ಭಾಗ್ಯ ಅಂತ ತಿಳ್ಕೊ. ಬಂದಿದೀಯಾ, ಊಟ ಮಾಡ್ಕೊಂಡು ತಾಂಬೂಲ ತಗೊಂಡು ಹೋಗು. ಅಕ್ಕ, ಭಾವ ಎಲ್ಲೇ ಕಾಣ್ತಾನೆ ಇಲ್ಲ? ಈ ದೊಡ್ಡ ತಮ್ಮಂಗೆ ಕೆಟ್ಟ ಬುದ್ಧಿ ಅಂತ ದೂರ ಇಟ್ಟಿದ್ದೆ. ನನ್ನ ಕರ್ಮಕ್ಕೆ ನನ್ನ ಗಂಟಂಗೂ ಕೆಟ್ಟ ಚಾಳಿ ಅಂಟ್ಕೊಂಡ್ಬಿಟ್ಟಿದೆ. ಪಾಪ ದೇವ್ರಂತ ಮನುಷ್ಯ ನಮ್ಮ ಭಾವ. ಯಾಕೆ ಹಾಗಂತ್ಯ? ಆಗಿದ್ರು ಮಿಕ್ಕ ವಿಷಯದಲ್ಲೂ ಅವ್ರು ಈಗಲೂ ದೇವ್ರೆ. ಆದ್ರೆ ಯಾಕೋ ಮದುವೆ ವಿಷಯದಲ್ಲಿ ಕಂಟಕ ಆಗ್ಬಿಟ್ಟಿದ್ದಾರೆ. ಶತಾಯ ಗತಾಯ ಮದುವೆನ ನಿಲ್ಲಿಸ್ತೀನಿ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಅವ್ರನ್ನ ಈ ಮದುವೆಯಿಂದ ದೂರ ಇಟ್ಟಿದ್ದೀನಿ. ಹೌದಾಕ? ನೀ ಅದಕ್ಕೆ ಉಪ್ಪು ಖಾರ ಹಾಕಿ ಇನ್ನೇನೋ ಮಾಡಕ್ ನೋಡ್ಬೇಡ. ಈ ಮದುವೆ ಮಾಡ್ಬೇಕು ಅನ್ನೋ ಉದ್ದೇಶ ನಿನ್ಗಿರೋದ್ರಿಂದಲೇ ಈ ವಿಷಯ ಹೇಳಿದೆ. ಈಗ ನೀನ್ ತೊಲಗಬಹುದು. ಅಕ್ಕ, ನನ್ನ ಸಾವಿನ ಸುದ್ದಿ ಬರುತ್ತೆ ಅಂತ ನೀನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಅಲ್ವಾ? ನೋಡ್ತಾ ಇರು, ಸದ್ಯದಲ್ಲೇ ಯಾರ ಸಾವಿನ ಸುದ್ದಿ ಬರುತ್ತೆ ಅಂತ. ಅಯ್ಯೋ ಬೀಗರು,
ಹೇಳಿ ಬಿಗ್ರೆ. ಓಹೋ, ಏನ್ ಬೀಗ್ರೆ ಬಿಜಾಗಿದ್ರಾ? ಛತ್ರದಲ್ಲಿದ್ರಾ? ಅದು ಚಿರೋಟಿ ಕರಿತಾ ಇದ್ರಾ? ಗಮ್ಮಂತ ಇದೆ. ಲಾಡು ಕಟ್ಟಿದ್ದಾಯ್ತೆ, ರುಚಿ ನೋಡಿದ್ರ? ಬೀಗ್ರೆ ಸ್ವೀಟ್ ಸ್ವಲ್ಪ ಕಡಿಮೆ ಇದ್ರೆ ಚೆನ್ನಾಗಿರುತ್ತೆ, ಯೋಚನೆ ಮಾಡಿ. ಅದು ನಿಮ್ಗೆ ಬಿಗ್ರೆ. ಹಪ್ಳ ಕರಿತಾ ಇದ್ದಾರಾ? ತಿರುವಾಕಿ ಕೇಳಿ ಸೀದೋಗ್ಬಿಡುತ್ತೆ ಇಲ್ದೇ ಇದ್ರೆ. ಹೊಲಿಕೆ ಸ್ವಲ್ಪ ತೆಂಗಿನ ತುರಿ ಕಡಿಮೆ ಹಾಕೋದಕ್ಕೆ ಹೇಳ್ಬೇಕು, ಆಗ್ಲೇ ರುಚಿಯಾಗಿರೋದು. ಬಿಗ್ರೆ ನೀವೆಲ್ಲಿದ್ದೀರ ಈಗ? ನಾನು ಈಗ ಛತ್ರಕ್ಕೆ ಹೊರಟಿದ್ದೀನಿ. ಇನ್ನು ಈಗ ಹೊಂಟಿದ್ದೀರಾ? ಹೌದು ಬೀಗ್ರೆ, ಈ ಪದ್ಮ ನೋಡಿ ಇನ್ವಿಟೇಷನ್ ಎಲ್ಲೋ ಇಟ್ಬಿಟ್ಟು ಹುಡುಕಾಕ ಮಾಡ್ಬಿಡ್ತಾಳೆ, ಸಿಗ್ತಾರ ಇಲ್ಲ. ಅಯ್ಯೋ ಹೋಗ್ಲಿ ಬಿಡಿ, ಲಗ್ಗುನ್ ಪತಿಗೆ ತೊಂದ್ರೆ ಒಳಗ್ ಬಿಡೋದು ಅಂತ ಏನ್ ಕಂಟ್ರೀಸನ್ ಏನಿಲ್ವಲ್ಲ. ಒಳ್ಳೆ ಜೋಕು. ಈಗ ನಾನು ಏನ್ ಮಾಡ್ಬೇಕು ಹೇಳಿ ಬಿಗ್ರೆ. ಏನಿಲ್ಲ, ಯಾವ ಛತ್ರ ಅಂತ ಗೊತ್ತಾದ್ರೆ ಸಾಕು. ಎಲ್ಲೋ ಈ ಒಯ್ಯ ಮದುವೆ ಮನೆಗೆ ಬಂದ್ರೆ ಎಡವಟ್ ಮಾಡ್ಬೋದು ಅನ್ಕೊಂಡೆ, ಪದ್ದವ್ರಿಗೆ ಮಾಡೋರ ಏನು. ಯಾವ ಛತ್ರ ಬೀಗ್ರೆ? ಇವತ್ತು ಮದುವೆ ನಡೀತಾ ಇದೆಯಲ್ಲ ಬೀಗ್ರೆ, ಆ ಛತ್ರ. ಓ, ಪ್ರತಾಪ್ ಮದುವೆ ನಡೀತಾ ಇತ್ತಲ್ಲ ಆ ಛತ್ರವಾ? ಅದೇ ಛತ್ರ. ನಂಗೂ ಗೊತ್ತಿಲ್ಲ ಬೀಗ್ರೆ. ಇದೇನ್ ಬೀಗ್ರೆ ಹೀಗಂತೀರಾ? ನೀವು ಅಲ್ಲೇ ಅಲ್ವಾ ಇರೋದು? ಇಲ್ಲ ಬೀಗ್ರೆ, ನಂಗೂ ಯಾಕ ಕೂಸಾರ್ ತಪ್ಪಿಡ್ತು, ಹೋಗ್ಲೇ ಇಲ್ಲ. ಹೌದಾ? ಬೀಗ್ರೆ ಆ ಛತ್ರ ಯಾವುದು ಅಂತನಾದ್ರೂ ನಿಮ್ಗೆ ಖಂಡಿತ ಗೊತ್ತಿರುತ್ತೆ. ಅದ್ ಯಾವ ಛತ್ರ ಅಂತ ಹೇಳಿ ಬೀಗ್ರೆ, ಹೇಳಿ ಬೀಗ್ರೆ. ಬೀಗ್ರೆ ನಂಗೆ ಹೆಂಗ್ ಗೊತ್ತಾಗ್ಬೇಕು ಹೇಳಿ? ಹಂಗೇನ ನನ್ನ ಛತ್ರಕ್ಕೆ ಬತ್ತೀನಿ ನಿಂದಿದ್ರೆ ಸತ್ಯ ಬಂದು ಕಾರ್ನಾಗೆ ಕರ್ಕೊಂಡೋಗೋನು. ಒಡಗ್ತೀನಿ ಬೀಗ್ರೆ. ಛತ್ರ ಯಾವುದು ಕಂಡಿಡಿತೀನಿ ಬಿಡುತ್ತಿಲ್ಲ. ಈ ಬೀಗ ಹೇಳ್ದೆ ಇದ್ರೇನು, ಬೇರೆ ಬೀಗ ತೆಗಿತೀನಿ. ಸಾವಿತ್ರಿ, ಇನ್ನೂ ನೀನ್ ರೆಡಿ ಆಗ್ತಾ ಇದ್ಯಾ? ವಿನುತಾ ಎಲ್ಲಿ? ಅವಳು ಸೀರೆ ಉಟ್ಕೊಂಡು ರೆಡಿ ಆಗ್ತಾ ಇದ್ದಾಳೆ ಅತ್ತೆ. ಹೌದಾ? ಅತ್ತೆ, ಇದು ಕೂದಲು ಸ್ವಲ್ಪ ಸರಿ ಮಾಡಿ. ಸಾವಿತ್ರಿ, ಎಲ್ಲ ಸರಿಯಾಗೇ ಇದೆ. ನೀನ್ ಯಾವಾಗ್ಲೂ ಗೌರಮ್ಮನ್ ತರ ರೆಡಿ ಆಗೋದಲ್ವಾ, ಅದಕ್ಕೆ ನಿನ್ ಹಾಗ ಅನಿಸ್ತಿದೆ. ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ ಗೊತ್ತಾ? ಆದ್ರೂ ಇದೆಲ್ಲ ಬೇಕಿತ್ತ ಅತ್ತೆ? ಖಂಡಿತ ಬೇಕು. ಎಲ್ಲ ನಿನ್ ತಂಗಿ ವಿನುತಂದೆ ಕಾರುಬಾರ. ಬನ್ನಿ ಅತ್ತೆ, ನೀವು ಬಂದಿದ್ದೀರಾ ಅಂತ ಅತ್ತೆ ಹೇಳಿದ್ರು, ನಾನು ಬರೋಣ ಅನ್ಕೊಂಡೆ. ಆದ್ರೆ ನಾನು ಹೀರೋಯಿನ್ ಇನ್ನ ರೆಡಿ ಇರ್ಲಿಲ್ಲ. ಪರವಾಗಿಲ್ಲ ಬಿಡಮ್ಮ, ಚೆನ್ನಾಗೇ ಕಾಣ್ತಾ ಇದೀಯಾ. ಮದುಮಗಳ ತರ ಇದೆಯಾ ನೋಡು. ಅಯ್ಯೋ ಸದ್ಯ ಎಲ್ಲ ನಮ್ಮ ರಂಜುದೇ ಕಾರ್ಬಾರು. ಮದುವೆ ಮನೆ ಕೆಲಸ ಎಲ್ಲ ಬಿಟ್ಟು ಅದೇನೋ ಕಪಲ್ ಡಾನ್ಸ್ ಅಂತೆ, ಅದಕ್ಕೆ ನಾವೆಲ್ಲ ರೆಡಿ ಆಗ್ತಾ ಇದ್ವಿ. ಸಾವಿತ್ರಿ, ಕೆಲಸ ಇದ್ದೇ ಇರುತ್ತೆ. ನಮ್ಮನೆ ಫಂಕ್ಷನ್ ಅಲ್ವಾ, ನಾವ್ ಎಂಜಾಯ್ ಮಾಡೋದು ಬೇಡ್ವಾ? ಸರಿ. ಅದು ಸರಿ ಅಲ್ಲ ಸುನೀತವ್ರೆ, ನೀವು ಡ್ಯಾನ್ಸ್ ಮಾಡ್ಬೇಕು. ನಾನಾ? ಡಾನ್ಸ್ ಮಾಡಕ್ ನಾನೇನು ರೆಡಿ, ಆದ್ರೆ ನೋಡೋರಾಗ್ಬೇಕಲ್ಲ, ದೃಷ್ಟಿ ತರ ಇರುತ್ತೆ. ಹಾಗೆಲ್ಲ ತಪ್ಪಿಸ್ಕೊಳ್ಳೋ ಹಾಗೆ ಇಲ್ಲ ಅತ್ತೆ, ನಮ್ ರಂಜು ಹಾಗೆ ಮಾಡಿದಾಳೆ. ಓಹೋ, ಎಲ್ರು ನನ್ನ ಬೈಕೋತಾ ಇದ್ದೀರಾ? ಆಮೇಲೆ ಡ್ಯಾನ್ಸ್ ಮಾಡಿರೋ ವಿಡಿಯೋ ನೋಡ್ತಿರಲ್ಲ, ಆಗ ಅಕ್ಕ ಬಾಬಾ ಫುಲ್ ಲವ್ ಇಂದ ನೋಡ್ತಿರ್ತಾರೆ. ನೀನು ನಾಚ್ಕೊಂಡು ಬರೀ ಆ ಕಡೆಯಿಂದ ಬರ. ತರ್ಲೆ, ಎಷ್ಟೇ ತರ್ಲೆ ಮಾಡೋದು ನೀನು? ಅಯ್ಯೋ ಬಿಡಕ್ಕ. ಅಕ್ಕ, ನನ್ ಕಾಸ್ಟ್ಯೂಮ್ ಅಲ್ಲೇ? ಯಾವ ಕಾಸ್ಟ್ಯೂಮೇ? ಡ್ಯಾನ್ಸ್ದು. ಅದೇನೋ ಕಪ್ಪಲ್ಲು ಅಂದಿಯಲ್ಲೇ. ಸೊ ವಾಟ್? ಜೋಡಿ ಇರ್ಬೇಕಲ್ಲಮ್ಮ. ರಂಜು, ನೀನ್ ರಾಜ್ಕುಮಾರ ಹೇಗಿರ್ಬೇಕೆ? ನಿಂಗೆ ಗೊತ್ತಾಗ್ಬೇಕಾ? ಹಾಗಿದ್ರೆ ಎತ್ಕೋ, ಅಲ್ಲಿ ಕೂಡ್ಸೆ. ಹಾ, ರಾಜ 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 ಹೆಂಗಿರಬೇಕು ಗೊತ್ತಾ ನನ್ನ ರಾಜ ರಾಜ. ಅದನ್ನೇ ಹೇಳೆ. ಹೇಳ ಅಕ್ಕ, ನಿಂಗೊಂದು ವಿಷಯ ಹೇಳ್ತೀನಿ ಇವತ್ತು. ಹೇಳೆ. ಏನ್ ಗೊತ್ತಾ? ನನ್ನ ಕನ್ಸಿನ ರಾಜ್ಕುಮಾರ ಇದ್ದಾನೆ.
ಎಲ್ಲೇ ಈಗ ಡ್ಯಾನ್ಸ್ ಮಾಡ್ತೀನಲ್ಲ ನೋಡ್ತಾ ಇರು. ಕತ್ತೆ ಹಾಸ್ಟೆಲ್ ಓದಕ್ ಕಳ್ಸಿದ್ರೆ ಇದನ್ನೆಲ್ಲ ಕಲಿತ್ಯಾ ಹಲೋ, ಈಗೆಲ್ಲ ಬೈದು ನಾನು ಹೇಳೋದೇ ಇಲ್ಲ. ಸಾರಿ, ಕೂತ್ಕೊಳ್ಳಿ. ದಮ್ಮಯ್ಯ ಯಾರು ಅಂತ ಹೇಳಮ್ಮ, ಯೋಗ್ಯನ ಅಲ್ವೋ ಅಂತ ತಿಳ್ಕೊತೀವಿ ಅಷ್ಟೇ. ಹೇಳ್ತೀನಿ ಬನ್ನಿ ಅಂತ. ಯಾರ ಬಗ್ಗೆ ಮಾತಾಡ್ತಿದ್ದಾಳತ್ತೆ ಇವಳು? ಕಂಡಿಡಿಬೇಕಲ್ಲ. ಹೌದು, ಕಂಡಿಡಿಲೇಬೇಕು. ಸದ್ಯ ತಗೋ ಈ ಟೈ ಕಟ್ಬಿಡು. ಹೆಂಗಿದೆ ಡ್ರೆಸ್ ಏನೋ ಸಂದಾಗೈತೆ, ಆದ್ರೂ ಒಂದ್ ಸ್ವಲ್ಪ ಲೇಟ್ ಆಗೈತು ಬಸ್ಸು. ನೀವಿ ಡ್ಯಾನ್ಸ್ ಮಾಡ್ಬೇಕಲ್ಲ, ಅದಕ್ಕೆ ಸ್ವಲ್ಪ ಹೆವಿ ಆಗಿರೋ ಡ್ರೆಸ್ ಹಾಕಲಿ. ನೋಡು, ಇವತ್ತು ನೀನು ಅಣ್ಣಮ್ಮನ ದೇವಸ್ಥಾನದ ಮುಂದೆ ಡಪ್ಪನ್ ಕುಚ್ಚಿ ಡ್ಯಾನ್ಸ್ ಮಾಡ್ತಾರಲ್ಲ, ಹಾಗೆ ಮಾಡೋಗಿಲ್ಲ. ನೀನು ಅತ್ಗೆ ಇಬ್ರು ಸೇರಿ ಕಪಲ್ ಡ್ಯಾನ್ಸ್ ಮಾಡ್ಬೇಕು. ಬಾಸು, ನನಗೆ ಅಣ್ಣಮ್ಮನ್ ಡ್ಯಾನ್ಸೇ ಬರೋದು, ಈ ಕಪ್ಪು ಗಿಪ್ಪೆಲ್ಲ ಬರಕ್ಕಿಲ್ಲ ಬಾಸು. ನಿಂಗೆ ನಾನು ಹೇಳ್ಕೊಡ್ತೀನಿ, ಕಲ್ತ್ಕೋ. ಓಕೆ. ಏನ್ ಇಷ್ಟೊಂದು ಗ್ರ್ಯಾಂಡ್ ಆಗಿ ರೆಡಿ ಆಗ್ಬಿಟ್ಟಿದಿರಲ್ಲ ಅಳಿ ಅಂದ್ರೆ? ಹೌದು, ನಿಮ್ಮನ್ನ ಯಾರು ಒಳಗ್ ಬಿಟ್ಟವರು? ನೀವು ಡೋರ್ ಹತ್ರ ನಿಂತ್ಕೊಂಡು ಸೆಕ್ಯೂರಿಟಿ ಕೆಲಸ ಮಾಡ್ಬೇಕು ತಾನೆ? ಅಲ್ಲೇ ನಿಂತಿದ್ದೆ, ಅಭ್ಯಾಸ ಬಲ ನೋಡಿ. ಏನಿಯೋ ಅಂಕಲ್, ನೀವು ಬಂದಿದ್ದಕ್ಕೆ ಈಗ ನೋಡಿ ಮದುವೆಗೆ ಒಂದ್ ಕಳೆ ಬಂತು. ಮದುವೆ ಈಗ ಕಂಪ್ಲೀಟ್ ಆದಾಗ ಅನಿಸ್ತಾ ಇದೆ. ಹಂಗ ಅನ್ಕೊಂಡು ಮನೆಗೆ ಹೋಗ್ಬಿಟ್ಟಿರ, ಇನ್ನೂ ತಾಳಿ ಕಟ್ಟಿಲ್ಲ ನೀವು. ಅಂಕಲ್, ನೀವ್ ಹಾಕೊಂಬಿಡಿ. ಏನ ಡ್ರೆಸ್ ಸುಮ್ನೆ ಯಾರನ್ನ ಕೇಳಿಸ್ಕೊಂಡು ತಪ್ಪು ತಿಳ್ಕೊತಾರೆ. ಏನ್ ಹಾಕೊಂಡಿಲ್ವ ಈಗ? ಅಂಕಲ್, ನೀವು ಬೋ ತಮಾಸೆಪ್ಪ. ನಾ ಹೇಳಿದ್ದು ಡ್ಯಾನ್ಸಿಂಗ್ ಡ್ರೆಸ್. ನಾನು ಡ್ಯಾನ್ಸ್ ಸುಮ್ನಿರಿ ಅಳಿ ಅಂದ್ರೆ ತಮಾಷೆ ಮಾಡ್ಬೇಡಿ ನೀವು. ಅಂಕಲ್, ನಾವು ಏನ್ ಪ್ರೊಫೆಷನಲಿಸ್ಟ್ ಅಲ್ಲ ಆಯ್ತಾ. ನಾವು ಅಕೇಶನಲ್ಲಿ ಡ್ಯಾನ್ಸ್ ಮಾಡ್ತೀವಿ. ನೀವು ಆಂಟಿ ಜೊತೆ ಸೇರಿ ಇವತ್ತು ಡ್ಯಾನ್ಸ್ ಮಾಡ್ಲೇಬೇಕು. ತುಪ್ಪ ಬೇಕಾ ತುಪ್ಪ, ತುಪ್ಪ ಬೇಕಾ ತುಪ್ಪ. ಅವ್ರ ಜೊತೆ ಡ್ಯಾನ್ಸ್ ಮಾಡ್ಬೇಕಾ ನಾನು? ಈ ಸಾಲಿ ಆದಿ ಗರ್ವಲ್ಲಿ ನಮ್ಗೆ ಯಾವ ಸಾಂಗ್ ಅಂತಾನೆ ಹೇಳಲಿಲ್ಲ. ಆ ಸಾಂಗ್ ಯಾವ್ದು ಅಂತ ನನಗ್ ಗೊತ್ತಲ್ವಾ? ಗೊತ್ತಾ ಬಸ? ಯಾವ್ದಾದ್ರು ಬಿಡಿ, ಫುಲ್ಲು ತಯಾರಿ ಮಾಡ್ಕೊಬಿಡ್ತೀನಿ. ರೆಡಿನಾ? ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ, ಮತದಲ್ಲಿ ಮೇಲ್ಯಾವುದೋ, ಹುಟ್ಟಿ ಸಾಯುವಾಳು ಮನ್ಸ, ಮನ್ಸನ ಮದ್ವೆ ಕೀಳ್ಯಾವುದು ಮೇಲ್ಯಾವುದೋ. ಬಾಸೋ, ಇದು ನಮ್ಮ ಸ್ಟೈಲ್ ಸಾಂಗ್ ಆಯ್ತು. ರೊಮ್ಯಾಂಟಿಕ್ ಸಾಂಗ್ ಅಲ್ವಲ್ಲ ಇದು? ನನಗೂ ಗೊತ್ತು, ಸುಮ್ಮನೆ ಜೋಕ್ ಮಾಡಿದೆ. ಅಂಕಲ್ ರೆಡಿ ಮಾಡ್ಬಿಡೋಣ ಈಗ. ಬಿಸಿ ಆಗಲ್ಲಪ್ಪ. ನೀವು ದಯವಿಟ್ಟು ಇಲ್ಲೇ ಬಿಚ್ಚ ಪ್ರಯತ್ನ ಮಾಡ್ಬೇಡಿ. ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ. ನೋಡಿ, ನನ್ನ ಫೋನ್ ಇಲ್ಲಿ ಇಟ್ಟಿರ್ತೀನಿ. ಏನಾರ ಫೋನ್ ಬಂದ್ರೆ ರಿಸೀವ್ ಮಾಡಿ. ಓಕೆ, ಹಂಗ್ ಬರ್ಬೇಕು ದಾರ್ಗೆ. ಹೋಗಿ ನಮ್ಗೆ ಸೆಕ್ಯೂರಿಟಿ ಕೆಲಸ ಕೊಟ್ಬೋದು. ಕುಡಿ ಬಸ್, ಹಾಕ್ತೀನಿ. ಹೆಲ್ಪ್ ಮಾಡ್ತೀಯಾ? ಬಾಸು, ಶ್ರೀನಿವಾಸ್ ಅಂಕಲ್ದು ಫೋನ್ ಬರ್ತೈತೆ, ರಿಸೀವ್ ಮಾಡ್ಬಿಡಿ. ನೀನೇ ಹೋಗಿ ನೋಡು, ನನ್ ಕೋಟ ಕೊಟ್ಟಲ್ವ ಅಲ್ಲಿ. ಬಸ್ ಹೋಗಿ ಬಸ್, ಹೋಗ್ ಸತ್ಯ ನೋಡು. ಎಲ್ಲ ಕೆಲಸ ನಂಗೆ ಹೇಳ್ತೀರಾ ಬಸ್ಸು ನೀವು? ಯಾವ್ದೋ ಫೋನ್ ಬರ್ತೈತೆ. ನಾನು ಬಹಳ ಆಪ್ತ ಮಿತ್ರಂದು. ಒಂದ್ ನಿಮಿಷ. ಹೇಳ್ತೀರಾ ಗರ್ಲ್ ಫ್ರೆಂಡ್ ಇರ್ಬೇಕು. ಭಾವ, ಇದೇನು ಭಾವ, ನೀವು ನನಗೆ ಫೋನ್ ಮಾಡ್ಬಿಟ್ಟಿದ್ದೀರಾ? ನಂಬಕ್ಕೆ ಆಗ್ತಾ ಇಲ್ಲ ನನ್ನ ಕೈಲಿ. ಏನ್ ಮಾಡುದು, ಕಾರ್ಯವಾಸಿ ಕತ್ತೆ ಕಾಲ್ ಕಟ್ಬೇಕಲ್ಲ. ಯಾಕಪ್ಪ ಹಾಗಂತೀಯ? ಎಲ್ಲಿದ್ಯಾ? ಯಾಕೆ? ಏನಿಲ್ಲ, ನೀನು ಮದ್ವೆಗೆ ಹೊರಟಿದ್ರೆ ನಾನು ನಿನ್ ಜೊತೆಲಿ ಬರೋಣ ಅಂತ ಹೊರಟಿದ್ಯಾ? ಇದ್ಯಾಕೆ ಭಾವ, ಅಕ್ಕನ ಜೊತೆ ನೀವು ಮದುವೆ ಮನೆಗೆ ಹೋಗ್ಲಿಲ್ವಾ? ಲೇಡೀಸ್ ಅಲ್ವಾ ಅವರು, 108 ಕೆಲಸಗಳಿರುತ್ತೆ, ಅದಕ್ಕೆ ಅವ್ರು ಬೇರೆ ಹೋಗಿದ್ದಾರೆ. ನಾನು ನಿನ್ ಜೊತೆಲಿ ಹೋಗೋಣ.
ಯಾಕೆ ಭಾವ ನಿಮ್ಗೆ ಇಷ್ಟೊಂದು ದುರ್ಬುದ್ಧಿ? ಅಲ್ಲಿ ಮದುವೆ ನಿಲ್ಸಿ ನೀವು ಏನು ಸಂತೋಷ ಪಡ್ತೀರಾ ಭಾವ? ನೀವು ಇಷ್ಟು ಅಲ್ಪ ಬುದ್ಧಿಯವರು ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಭಾವ. ಹೇಳ್ಬಿಟ್ಲಾ ನಿಮ್ಮ ಅಕ್ಕ ಅದಕ್ಕತನ? ತಮ್ಮನ್ ಕಂಡ್ರೆ ಆಗೋದೇ ಇಲ್ಲ, ಅವ್ನು ಎದುರು ಕಂಡ್ರು ಮಾತಾಡ್ಸೋದಿಲ್ಲ ಅಂತ ನೋಡು. ನಿನ್ನ ನೋಡಿದ ತಕ್ಷಣ ಐಸ್ಕಂತರ ಕರ್ಕೊಂಡ್ಬಿಟ್ಲ. ಈ ವಯಸ್ಸಲ್ಲಿ ಯಾಕೆ ಭಾವ ನಿಮ್ಗಿಂತ ಬುದ್ಧಿ? ಇವೆಲ್ಲ ನನ್ನ ಸತ್ತ ಮಗಳಿಗೋಸ್ಕರ. ನೀವೆಲ್ಲ ನನ್ನ ಮಗಳ ಸಾವು ಕಾರಣರಾಗಿದ್ದೀರಿ. ಇವತ್ತು ಏನೂ ಗೊತ್ತಿಲ್ಲ ಅನ್ನೋ ಹಾಗೆ ಇದ್ದವ್ರ ಪರ ನಿಂತ್ಕೊಂಡು ಸಂಭ್ರಮ ಪಡ್ತಾ ಇದ್ದೀರಾ? ನನಗೆ ನನ್ನ ಹೊಟ್ಟೆ ಉರಿಯಲ್ವಾ? ನನ್ನ ಬೆಂಕಿ ಬೀಳಲ್ವಾ ನನ್ನ ಮನಸ್ಸಿಗೆ? ದ್ವೇಷದಿಂದ ಏನೂ ಸಾಧಿಸಕ್ಕಾಗಲ್ಲ ಭಾವ. ನಗನಗತ ಸಂತೋಷದಿಂದ ಎಲ್ರ ಮನಸ್ಸು ಗೆಲ್ಬೇಕು. ನೀವೆಲ್ಲ ಒಂದಾದ ಮೇಲೆ ನಂದೇನಪ್ಪ ನಡೆಯುತ್ತೆ? ದುಡ್ಡಿರೋರಿಗೆ ಬೆಂಬಲ ಸಿಗುತ್ತೆ, ನನಗೇನು ಸಿಗುತ್ತೆ? ಆಯ್ತು ಬಿಡು. ನೋಡು, ನನ್ನ ಹಠ ವೈಮನಸ್ಯ ಎಲ್ಲಾನು ಗಾಳಿಗೆ ದೂರ ಬಿಟ್ಟು ಬರ್ತೀನಿ, ಆಯ್ತಾ? ಈಗ ನೋಡಿ, ನೀವು ನಿಜವಾಗ್ಲೂ ನನ್ನ ಭಾವ ಅನ್ನಿಸ್ಕೊತೀರ. ಅಲ್ಲ ಭಾವ, ಇಷ್ಟು ವರ್ಷ ಬದಲಾಗದೆ ಇರೋರು 70ನೇ ವಯಸ್ಸಲ್ಲಿ ನಾನು ಅಮಿತಾಬ್ ಬಚ್ಚನ್ ತರ ಬದಲಾಗ್ತೀನಿ ಅಂದ್ರೆ ಯಾರನ್ನ ನಂಬಕ್ಕಾಗತ್ತಾ ಭಾವ? ನೀನು ಹೇಳೋದು ಸರಿನೇಪ್ಪ, ಸರಿ. ನೀವೆಲ್ಲ ಹೇಗೆ ಹೇಳ್ತಿರೋ ಹಾಗೆ. ಈಗೇನು ಮದುವೆಗೆ ಬರಬೇಕಾ ಬೇಡವಾ? ನೀವು ಹೇಗೆ ಹೇಳ್ತಿರೋ ಹಾಗೆ ಕೇಳ್ತೀನಿ. ಮತ್ ಬಂದ್ಬಿಡಿ. ಎಲ್ಲಿಗೆ ಅಂತ ಬರ್ಲಪ್ಪ? ನನಗೆ ಛತ್ರ ಎಲ್ಲಿ ಅಂತಾನೆ ಗೊತ್ತಿಲ್ವಲ್ಲ. ಬಾವಾ, CK ಕನ್ವೆನ್ಷನ್ ಹಾಲ್, ಜಯನಗರ 8ನೇ ಬ್ಲಾಕು 48ನೇ ಕ್ರಾಸ್. ಬಂದ್ಬಿಡಿ. ಆಯ್ತಾಯ್ತು, ಬರ್ತೀನಿ. ಮನೆಯವರೆಲ್ಲ ಸೇರ್ಕೊಂಡು ನನಗೆ ಹಿಗ್ಗ ಮಗ್ಗ ಹೊಡೆದ್ರಿ ಅಲ್ಲ. ಬರ್ಲಿ ಭಾವ, ಆಗ್ಲಿ ಎಲ್ರ ಮುಂದೆ ಅವ್ರಿಗೂ ಅವಮಾನ. ಹಾಯ್, ಹಲೋ ಫ್ರೆಂಡ್ಸ್. ನನ್ನ ಫೇವ್ರೆಟ್ ಸನ್ನಿ ಪ್ರತಾಪ್ ವೆಡ್ಡಿಂಗ್ ರಿಸೆಪ್ಷನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ನೀವೆಲ್ಲರೂ ಬೇಕಾದಷ್ಟು ರಿಸೆಪ್ಷನ್ಗಳನ್ನ ಅಟೆಂಡ್ ಮಾಡಿರ್ತೀರಾ. ಎಲ್ಲಾ ರಿಸೆಪ್ಷನ್ ಅಲ್ಲೂ ಚೆನ್ನಾಗಿ ಡೆಕೋರೇಟ್ ಆಗಿರೋ ಸ್ಟೇಜ್ ಮೇಲೆ, ಸಿಂಹಾಸನದ ಕುರ್ಚಿ ಮೇಲೆ ಮದ್ವೆ ಹುಡುಗ ಹುಡುಗಿ ಕೂತ್ಕೊಂಡಿರ್ತಾರೆ. ಬಂದವ್ರನ್ನೆಲ್ಲ ಮಾತಾಡಿಸ್ತಾ, ಫೋಟೋ ವಿಡಿಯೋ ತೆಗೆಸ್ಕೊಳ್ತಾ ನೀವೆಲ್ಲರೂ ಊಟ ಮಾಡ್ಕೊಂಡೇ ಹೋಗ್ಬೇಕು, ಥ್ಯಾಂಕ್ಸ್ ಫಾರ್ ಕಮಿಂಗ್ ಅಂತ ಹೇಳಿ ಕಳ್ಸ್ಕೊಡ್ತಾ ಇರ್ತಾರೆ. ಅದೇ ಇದೆಲ್ಲ ತುಂಬಾ ಕಾಮನ್ ಆಗೋಯ್ತು ಅಲ್ವಾ? ಅದಕ್ಕೆ ನನ್ನ ಸನ್ನಿ ವೆಡ್ಡಿಂಗ್ ರಿಸೆಪ್ಷನ್ ನ ತುಂಬಾ ಗ್ರ್ಯಾಂಡ್ ಆಗಿ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಒಂದು ಸ್ಪೆಷಲ್ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀನಿ. ಅದೇನಪ್ಪಾ ಅಂದ್ರೆ ನಿಮ್ಮೆಲ್ಲರ ಫೇವ್ರೇಟ್ ಕಪಲ್ ಡ್ಯಾನ್ಸಿಂಗ್. ಅದ್ರ ಜೊತೆನಲ್ಲಿ ಕೆಲವೊಂದು ಸೋಲೋ ಪರ್ಫಾರ್ಮೆನ್ಸಸ್ ಇರುತ್ತೆ. ಸೊ ಲೇಡೀಸ್ ಅಂಡ್ ಜೆಂಟಲ್ಮೆನ್, ಸೊ ಟೈಮ್ ಯಾಕೆ ವೇಸ್ಟ್ ಮಾಡೋದು, ಈಗಲೇ ವೆಲ್ಕಮ್ ಮಾಡೋಣ ನಮ್ಮ ಸೂಪರ್ ಜೋಡಿ ಸತ್ಯ ಅಂಡ್ ಸಾವಿತ್ರಿ. ಸದಾ ನಿನ್ನ ಕಣ್ಣಲಿ ನನ್ನ ಬಿಂಬ ಕಾಣಲು, ತುದಿಗಾಲಿನಲ್ಲಿ ತಯಾರಾದೆ ನಾನು. ನಿನ್ನದೇ ಗುರುತು ಕಣ್ಣಲ್ಲೇ ಕುಳಿತು, ನನ್ನದೆಯ ಸ್ಥಿತಿಯೇ ನಾಜೂಕು. ನಿನಗೆಂದೇ ಬಾಳುವೆ ಹಠ ಮಾಡಿ ನಾನು. ಸದಾ ನಿನ್ನ ಕಣ್ಣಲಿ ನನ್ನ ಬಿಂಬ ಕಾಣಲು, ತುದಿಗಾಲಿನಲ್ಲಿ ತಯಾರಾದೆ ನಾನು.
ಜಾನ್ಗೆ ಹೋಗ್ಬಿಟ್ಟೈತೆ. ಪಾನ ಪೀನ ಸೇರ್ತಾ ಇಲ್ಲ ನಮ್ದಕ್ಕೆ, ನೀಂದು ಗೀಂದು ಬರ್ತಾ ಇಲ್ಲ ನಮ್ದಕ್ಕೆ. ಜಿಂದಗಿನೇ ಹಾಳಾಗ್ಬಿಟ್ಟೈತೆ. ಪ್ಯಾರ್ಗೆ